ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಫೇಸು ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ, ಗ್ಲೋಯಿಂಗ್ ಆಗಿ ಕಾಣಿಸ್ಬೇಕು, ಕ್ಲಿಯರ್ ಆಗಿ ಕಾಣಿಸ್ಬೇಕು ಅಂದರೆ ಮನೆಯಲ್ಲೇ ಫ್ರೂಟ್ ಪ್ಯಾಕ್ಗಳನ್ನ ಹೇಗೆ ರೆಡಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಆಯಿಲಿ ಸ್ಕಿನ್ನು ಮತ್ತು ಡ್ರೈ ಸ್ಕಿನ್ ಅವ್ರಿಗೆ ಯಾವ್ಯಾವ ಫ್ರೂಟ್ ಸೂಟಬಲ್ ಅನ್ನೋದನ್ನು ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇದರಿಂದ ಆಯಿಲ್ ಕಂಟ್ರೋಲ್ ಆಗಿ ಫೇಸು ಕ್ಲಿಯರ್ ಆಗಿ ಕೂಡ ಕಾಣಿಸುತ್ತೆ, ಹಾಗೂ ಗ್ಲೋಯಿಂಗ್ ಆಗು ಕೂಡ ಕಾಣಿಸುತ್ತೆ. ಸೊ ಹಾಗಿದ್ರೆ ಬನ್ನಿ ನೋಡೋಣ. ಫಸ್ಟ್ ಮೊದಲಿಗೆ ಯಾವ ಫ್ರೂಟ್ನ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ನಾನಿಲ್ಲಿ ಬನಾನಾನ ತೊಗೊಂಡಿದ್ದೀನಿ. ಈ ಬನಾನಾ ಬಂದುಬಿಟ್ಟು ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಆದರೆ ಆಯಿಲಿ ತುಂಬ ಸ್ಕಿನ್ ಇದೆ ಅಂತ ಅನ್ನೋರು ಇಲ್ಲಿ ನಾವೇನು ಮಾಡಬೇಕು ಅಂದರೆ ಹಾಲನ್ನು ತೊಗೋಬಾರ್ದು, ಮೊಸರು ಹಾಕ್ಕೋಬೇಕಾಗುತ್ತೆ. ಸೊ ಮೊದಲಿಗೆ ನಾನಿಲ್ಲಿ ಈ ಬನಾನನ್ನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಹಾಲನ್ನು ಹಾಕೋದ್ರಿಂದ ಸ್ವಲ್ಪ ಅದು ಕ್ಲೆನ್ಸ್ ಮಾಡೋದ್ರಿಂದ ಆಯಿಲಿ ಸ್ಕಿನ್ನವ್ರಿಗೆ ಅಷ್ಟು ಸೂಟಬಲ್ ಅನಿಸಲ್ಲ. ಸೊ ಹಾಗಾಗಿ ಹಾಲನ್ನು ಸ್ಕಿಪ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಾವು ಹಾಲನ್ನು ಯೂಸ್ ಮಾಡದೆ ಹಾಗೆ ಡೈರೆಕ್ಟಾಗಿ ಏನು ಹಾಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಬನಾನಾ ಮತ್ತು ಕಡಲೆ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಸಮ ಪ್ರಮಾಣದಲ್ಲಿ ತೊಗೊಳ್ಳಿ. ಇಲ್ಲಿ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಇದು ಬಂದುಬಿಟ್ಟು ಡ್ರೈ ಸ್ಕಿನ್ನವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಹಾಲು ಹಾಕ್ಕೊಳ್ಳೋದು. ಹಾಲು ಕ್ಲೆನ್ಸ್ ಮಾಡೋದ್ರಿಂದ ಡ್ರೈ ಸ್ಕಿನ್ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ, ಸ್ವಲ್ಪ ಮಾಯ್ಶ್ಚರೈಸ್ ಕೂಡ ಆಗುತ್ತೆ. ಬನಾನಾ ಬಂದು ಸ್ಕಿನ್ನನ್ನು ಸಾಫ್ಟ್ ಮಾಡುತ್ತೆ, ಮಾರ್ಕ್ಸ್ ಇದ್ದರೆ ಅದನ್ನು ಕೂಡ ರಿಮೂವ್ ಮಾಡುತ್ತೆ. ಕಡಲೆ ಹಿಟ್ಟು ಕೂಡ ಅಷ್ಟೇ, ಸ್ಕಿನ್ಗೆ ತುಂಬ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಸೊ ಇದು ಸಿಂಪಲ್ಲಾಗಿ ಮೂರೇ ಇಂಗ್ರೀಡಿಯೆಂಟ್ಸ್ನ ಹಾಕಿದ್ದೀನಿ ನಾನು. ಇಲ್ಲಿ ನಿಮಗೆ ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ಆಯಿಲಿ ಸ್ಕಿನ್ ಆದರೆ ಹಾಲನ್ನು ಸ್ಕಿಪ್ ಮಾಡಿ ಬನಾನಾ ಮತ್ತು ಕಡಲೆ ಹಿಟ್ಟಿನ ಪ್ಯಾಕ್ ಮಾತ್ರ ಹಾಕ್ಕೊಳ್ಳಿ. ಸೊ ನೋಡಿ, ನಾನು ಇಲ್ಲಿ ಯಾವುದೇ ನೀರು ಮತ್ತು ಬೇರೆ ಯಾವುದೇ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿಲ್ಲ. ಇದು ತುಂಬ ಡ್ರೈ ಇದೆ ಸ್ಕಿನ್ನು, ಯಾವಾಗಲೂ ಕೂಡ ತುಂಬ ಹಿಚ್ಚಿಂಗ್ ಆಗುತ್ತೆ ಅನ್ನೋರು ಸ್ವಲ್ಪ ಹನಿ ಹಾಕ್ಕೊಳ್ಳಿ. ಇದು ಡ್ರೈ ಸ್ಕಿನ್ನವ್ರಿಗೆ ಹೇಳ್ತಾ ಇರೋದು ಲಾಸ್ಟ್ ಮೆಥಡ್ ಇದು. ಅಂದರೆ ಕೊನೆಯದಾಗಿ ನಾನು ಏನು ಜೇನುತುಪ್ಪ ಸೇರಿಸ್ತಾ ಇದ್ದೀನಲ್ಲ, ಇದು ಬಂದುಬಿಟ್ಟು ಡ್ರೈ ಸ್ಕಿನ್ನವ್ರಿಗೆ ಹೆಲ್ಪ್ ಆಗಲಿ ಅನ್ನೋದ ಕಾರಣಕ್ಕೆ ಆಗ್ತಾ ಇದ್ದೀನಿ. ಇದು ಹಾಗಾದರೆ ಆಯಿಲಿ ಸ್ಕಿನ್ನರ್ಗೆ ಒಳ್ಳೇದಲ್ವಾ ಅಂತ ಕೇಳ್ಬೋದು. ಖಂಡಿತ ಒಳ್ಳೆಯದೇ, ಬಟ್ ಹಾಲು ಮತ್ತು ಜೇನುತುಪ್ಪನ ಮಿಕ್ಸ್ ಮಾಡಿರೋದ್ರಿಂದ ಜಾಸ್ತಿ ಸ್ವಲ್ಪ ಮಾಯ್ಶ್ಚರೈಸ್ ಮಾಡುತ್ತೆ. ಹಾಗಾಗಿ ಇದು ಡ್ರೈ ಸ್ಕಿನ್ನವ್ರಿಗೆ ತುಂಬ ಒಳ್ಳೆಯದು. ನೆಕ್ಸ್ಟ್ ನಾನು ಯಾವ ಪ್ಯಾಕನ್ನು ತೋರಿಸ್ತಾ ಇದ್ದೀನಿ ಅಂದರೆ, ನೋಡಿ, ಇದು ಪ್ಯಾಕ್ ಹಾಕ್ಕೊಳ್ಳೋಕ್ಕೂ ಮುಂಚೆ ಸ್ಕಿನ್ನು ಕ್ಲಿಯರ್ ಆಗಿರಬೇಕಲ್ವ. ಹಾಗಾಗಿ ಕ್ಲೆನ್ಸಿಂಗ್ ಆಗಿ ನಾನು ಇಲ್ಲಿ ಹಾಲು ತೊಗೊಂಡಿದ್ದೀನಿ ಪ್ಲೇನು. ಮಾರ್ಕೆಟಲ್ಲೆಲ್ಲ ಕ್ಲೆನ್ಸರ್ಗಳು ತುಂಬ ಸಿಗ್ತಾವಲ್ವ. ಸೊ ನಮಗೆ ಕೆಮಿಕಲ್ ಬೇಡ, ನ್ಯಾಚುರಲಾಗಿ ಬೇಕು ಅಂತ ಅನ್ನೋರು ಹಾಲನ್ನು ಯೂಸ್ ಮಾಡ್ಬೋದು. ಡ್ರೈ ಸ್ಕಿನ್ನವರು ಹಸಿ ಹಾಲನ್ನು ಯೂಸ್ ಮಾಡಿ, ಅಂದರೆ ಕಾಯಿಸ್ತೇ ಇರ್ತಕ್ಕಂಥ ಹಾಲನ್ನು ಯೂಸ್ ಮಾಡಿ ನೀವು ಸ್ಕಿನ್ನನ್ನು ಮಸಾಜ್ ಮಾಡೋದ್ರಿಂದ ಚೆನ್ನಾಗಿ ಕ್ಲೆನ್ಸ್ ಆಗುತ್ತೆ, ಸಾಫ್ಟ್ ಕೂಡ ಆಗುತ್ತೆ. ಆಯಿಲಿ ಸ್ಕಿನ್ನವರು ಹಾಲನ್ನು ಕಾಯಿಸಿ ತಣ್ಣಗಾದ ಮೇಲೆ ಕೆನೆ ಬರುತ್ತಲ್ಲ, ಸೊ ಅದನ್ನು ರಿಮೂವ್ ಮಾಡಿ ಪ್ಲೇನ್ ಹಾಲನ್ನು ತೊಗೊಂಡ್ಬಿಟ್ಟು ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ. ಆಗ ನಿಮಗೆ ಆಯಿಲ್ ಕಂಟ್ರೋಲ್ ಕೂಡ ಆಗುತ್ತೆ. ಈ ರೀತಿಯಾಗಿ ನಾವು ಹಾಲನ್ನು ಮನೆಯಲ್ಲಿ ಕ್ಲೆನ್ಸಿಂಗ್ ಆಗಿ ಯೂಸ್ ಮಾಡ್ಬೋದು, ಕ್ಲೆನ್ಸರ್ ಆಗಿ. ನ್ಯಾಚುರಲ್ ಕ್ಲೆನ್ಸರ್ ಇದು. ಸ್ಕಿನ್ ಕೇರ್ ಮಾಡೋರಿಗೆ ಈ ಸ್ಟೆಪ್ಸು ಆಲ್ಮೋಸ್ಟ್ ಗೊತ್ತಿರುತ್ತೆ. ಫಸ್ಟು ಕ್ಲೆನ್ಸಿಂಗ್ ನಾವು ಯೂಸ್ ಮಾಡ್ತೀವಿ, ಅದಾದ ನಂತರ ಸ್ಕ್ರಬ್ಬರ್ಗೆ ಮನೇಲಿ ಏನನ್ನು ಹಾಕ್ಕೊಂಡು ಸ್ಕ್ರಬ್ ರೆಡಿ ಮಾಡ್ಕೋಬೋದು ಅಂದರೆ, 1 ಸ್ಪೂನ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನಾನು. ನೀಟಾಗಿ ಅಕ್ಕಿಯನ್ನು ವಾಶ್ ಮಾಡಿ ಫ್ಲೋರ್ಗೆ ಹೋಗಿ ಹಾಕ್ಸ್ಕೊಂಬಂದಿರತಕ್ಕಂಥ ಹಿಟ್ಟಿದ್ದು. ಇದಕ್ಕೆ ನಾನು ನೋಡಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಎರಡನ್ನೂ ಕೂಡ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಮತ್ತೆ ಸ್ವಲ್ಪ ಬೇಕಾದರೆ ಹಾಲನ್ನು ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಅದು ಬಂದು ಅದಕ್ಕೆ ಬರಬೇಕು ಪೇಸ್ಟ್ ಥರ. ಸೊ ಇನ್ನೂ ಸ್ವಲ್ಪ ಬೇಕು ಅಂಥೇಳಿ ನಾನು ಇನ್ನೂ ಸ್ವಲ್ಪ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಗಂಟು ಇರಬಾರ್ದು, ನೀಟಾಗಿ ಪೇಸ್ಟ್ ಥರ ಬರೋ ಅದಕ್ಕೆ ನಾವು ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಲನ್ನು ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನೋಡಿ, ನಾವು ಕ್ಲೆನ್ಸಿಂಗ್ ಆದಮೇಲೆ ಸ್ಕ್ರಬ್ಬರ್ ಏನಕ್ಕೆ ಯೂಸ್ ಮಾಡ್ತೀವಂದರೆ, ಅದನ್ನು ಸ್ಕ್ರಬ್ಬರ್ನ ಸ್ಕಿನ್ನಿಗೆ ಅಪ್ಲೈ ಮಾಡಿ ಈ ರೀತಿಯಾಗಿ ಸಾಫ್ಟಾಗಿ ಸ್ವಲ್ಪ ಮಸಾಜ್ ಮಾಡಬೇಕು. ಆವಾಗ ಡೆಡ್ ಸ್ಕಿನ್ನು, ಏನಾದರೂ ಗಲೀಜು ಸ್ಕಿನ್ನಲ್ಲಿದ್ದರೆ ಸೊ ಅದೆಲ್ಲ ರಿಮೂವ್ ಆಗುತ್ತೆ. ತುಂಬ ರಫಾಗಿ ಪ್ರೆಸ್ ಮಾಡಿ ಸ್ಕ್ರಬ್ ಮಾಡಬಾರ್ದು. ಅಕ್ಕಿ ಹಿಟ್ಟು ಸ್ವಲ್ಪ ತರಿಯಾಗಿರುತ್ತಲ್ವ, ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕ್ರೀಮಿ ಥರ ಕಾಣಿಸುತ್ತಲ್ವ. ಸೊ ಬಟ್ ಇದು ಸ್ಕ್ರಬ್ಬರು, ನ್ಯಾಚುರಲ್ ಆಗಿ ಯಾವುದೇ ಕೆಮಿಕಲ್ ಇಲ್ಲದೆ ಮನೇಲೇ ರೆಡಿ ಮಾಡ್ಕೊಳ್ಳೋ ಅಂಥ ಸ್ಕ್ರಬ್ಬರ್ ಇದು. ಇದನ್ನು ಈ ರೀತಿಯಾಗಿ ಅಪ್ಲೈ ಮಾಡಿ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಆ ಕ್ವಾಂಟಿಟಿಯಲ್ಲಿ ರೆಡಿ ಮಾಡ್ಕೋಬೋದು. ಬ್ಲ್ಯಾಕ್ ಏನಾದರೂ ಇತ್ತು ಸ್ಕಿನ್ನಲ್ಲಿ ಅಂದರೆ ಸೊ ಅದು ಕೂಡ ಕ್ರಮೇಣವಾಗಿ ಕಮ್ಮಿ ಆಗುತ್ತೆ. ಇದನ್ನು ಆಯಿಲಿ ಸ್ಕಿನ್ನವರು ಮತ್ತು ಡ್ರೈ ಸ್ಕಿನ್ನವರು ಇಬ್ಬರೂ ಕೂಡ ಯೂಸ್ ಮಾಡ್ಕೋಬೋದು. ಏನಕ್ಕೆ ಅಂದರೆ ಆಮೇಲೆ ಪ್ಯಾಕ್ಗಳ್ನ ಯೂಸ್ ಮಾಡ್ತಿರಲ್ವ, ಹಾಗಾಗಿ ಫಸ್ಟು ಕ್ಲೆನ್ಸ್ ಮಾಡ್ಕೊಳ್ಳಿ ಸ್ಕಿನ್ನನ್ನು ಹಾಲಿಂದ, ಆಮೇಲೆ ಸ್ಕ್ರಬ್ಬು. ಈಗ ನೋಡಿ, ನಾನು ಆ್ಯಪಲ್ ತೊಗೊಂಡಿದ್ದೀನಿ.
ಆ್ಯಪಲಿಂದ ಪ್ಯಾಕ್ನ ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ನಾನು ನೀಟಾಗಿ ಆ್ಯಪಲ್ನ ಫಸ್ಟು ಪೇಸ್ಟ್ ಮಾಡಿ ಇಲ್ಲಿ ತೊಗೊಂಡಿದ್ದೀನಿ. ಸ್ವಲ್ಪ 1 ಸ್ಪೂನಷ್ಟು ಮಾತ್ರ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ತೊಗೊಳ್ಳಿ. ಇದಕ್ಕೆ ನಾನು ಏನನ್ನು ಮಿಕ್ಸ್ ಮಾಡಿಬಿಟ್ಟು ಪೇಸ್ಟ್ ರೆಡಿ ಮಾಡ್ಕೊಳ್ತೀನಿ ಪ್ಯಾಕಿಗೆ ಬೇಕಾಗಿರ್ತಕ್ಕಂಥದ್ದು ಅಂದರೆ ಸ್ವಲ್ಪ ಹಾಲು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಪ್ರಮಾಣದಲ್ಲಿ ತೊಗೊಳ್ತಾ ಇದ್ದೀನಿ. ಅದು ಪೇಸ್ಟ್ ರೀತಿಯಲ್ಲೇ ಇರಬೇಕು. ತುಂಬ ತೆಳುವಾದರೆ ನೀಟಾಗಿ ಅದು ಕೂರೋದಿಲ್ಲ ಸ್ಕಿನ್ ಮೇಲೆ. ಹಾಗಾಗಿ ಇನ್ನು ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೂ ನಡೆಯುತ್ತೆ. ಈ ರೀತಿಯಾಗಿ ನಾನು ಇದಕ್ಕೆ ಮತ್ತೆ ಏನೂ ಕೂಡ ಆ್ಯಡ್ ಮಾಡ್ತಾಯಿಲ್ಲ. ಆ್ಯಪಲ್ ಏನು ಪಲ್ಪ್ ಇತ್ತಲ್ಲ, ಸೊ ಆ್ಯಪಲ್ಗೆ ಇಲ್ಲಿ ಹಾಲನ್ನು ಮಾತ್ರ ಮಿಕ್ಸ್ ಮಾಡಿಕೊಂಡು ಪೇಸ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಬೇಕು ತುಂಬ ಸ್ಕಿನ್ ಆಯಿಲ್ ಇದೆ ಅನ್ನೋರು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡ್ರು ನಡೆಯುತ್ತೆ. ಇದು ಡ್ರೈ ಸ್ಕಿನ್ನವ್ರಿಗೆ ತುಂಬ ಸೂಟಬಲ್ ಆಗುತ್ತೆ. ಆಮೇಲೆ ಸ್ವಲ್ಪ 1 ಡ್ರಾಪ್ನಷ್ಟು ಮಾತ್ರ ನಾನು ಹನಿ ಹಾಕ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ಈ ಪೇಸ್ಟು ಕೆಲವರಿಗೆ ಆಯಿಲಿ ಸ್ಕಿನ್ನರ್ಗೂ ಕೂಡ ಇಷ್ಟ ಇರುತ್ತಲ್ವ, ಸೊ ಅವರು ಕೂಡ ಯೂಸ್ ಮಾಡಲಿ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಪ್ರಮಾಣದಲ್ಲಿ ಹನಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಹನಿ ಮತ್ತು ಹಾಲು ಎರಡೂ ಸೇರಿಬಿಟ್ರೆ ಜಾಸ್ತಿ ಕ್ಲೆನ್ಸ್ ಆಗುತ್ತೆ ಅಂತ ಆವಾಗಲೇ ಹೇಳಿದ್ದೆ ನಾನು. ಹಾಗಾಗಿ ಸ್ವಲ್ಪ ಹಾಕ್ಕೊಳ್ತೀನಿ. ಹಾಗಾಗಿ ಇದನ್ನು ಆಯಿಲಿಯವರು ಯೂಸ್ ಮಾಡ್ಬೋದು ಮತ್ತು ಡ್ರೈ ಸ್ಕಿನ್ನವರು ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್ ನಾನು ಇಲ್ಲಿ ಮಸ್ಕ್ ಮಲನ್ ಕರ್ಬೂಜ ತೊಗೊಂಡಿದ್ದೀನಿ ಹಣ್ಣನ್ನು. ಇದನ್ನು ಕೂಡ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಈ ರೀತಿಯಾಗಿ. ಇದಕ್ಕೆ ನಾನು ಸ್ವಲ್ಪ ಹಾಲು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಹಾಕ್ಕೊಳ್ಳಿ, ಯಾಕಂದರೆ ಅದರಲ್ಲಿ ವಾಟರ್ ಕಂಟೆಂಟ್ ತುಂಬ ಇರುತ್ತಲ್ವ ಇದರಲ್ಲಿ ಮಸ್ಕ್ ಮಲನಲ್ಲಿ. ಹಾಗಾಗಿ ಸ್ವಲ್ಪ ಹಾಲು ಮತ್ತು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಮಾತ್ರ ಆಯಿಲಿ ಸ್ಕಿನ್ನರ್ಗೆ ಪರ್ಫೆಕ್ಟ್ ಪ್ಯಾಕ್ ಅಂತಲೇ ಹೇಳ್ಬೋದು. ಇದರಲ್ಲಿ ವಾಟರ್ ಕಂಟೆಂಟ್ ಹೇರಳವಾಗಿರುತ್ತಲ್ವ, ಹಾಗಾಗಿ ಇದನ್ನು ಫೇಸಿಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಆಯಿಲ್ನ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ. ಹಾಗೆ ಮಾಯ್ಶ್ಚರೈಸ್ ಕೂಡ ಮಾಡುತ್ತೆ. ಹಾಲು ಹಾಕಿರೋದ್ರಿಂದ ಸ್ಕಿನ್ ಮಾಯ್ಶ್ಚರೈಸ್ ಕೂಡ ಆಗುತ್ತೆ. ಮಸ್ಕ್ ಮಲನಿಂದ ಇರ್ತಕ್ಕಂಥ ವಾಟರ್ ಕಂಟೆಂಟು ಅದು ಆಯಿಲನ್ನು ಕಂಟ್ರೋಲ್ ಮಾಡೋವಂಥ ಒಂದು ಗುಣವನ್ನು ಹೊಂದಿದೆ. ಹಾಗಾಗಿ ಇದು ಆಯಿಲ್ ಸ್ಕಿನ್ನರ್ಗೂ ಕೂಡ ತುಂಬ ಒಳ್ಳೆಯದು. ನೆಕ್ಸ್ಟ್ ನಾನು ವಾಟರ್ ಮೆಲನ್ ತೊಗೊಂಡಿದ್ದೀನಿ. ಇದನ್ನು ರಸ ಮಾತ್ರ ತೊಗೊಳ್ತಾ ಇದ್ದೀನಿ. ನೀಟಾಗಿ ಅದನ್ನು ಪ್ರೆಸ್ ಮಾಡಿ ಲಿಕ್ವಿಡ್ ಮಾತ್ರ ತೊಗೊಂಡಿದ್ದೀನಿ. ನೋಡಿ, ಸ್ವಲ್ಪ ನೀರನ್ನು ಏನೂ ಆ್ಯಡ್ ಮಾಡಬೇಡಿ. ಎಷ್ಟು ಜ್ಯೂಸ್ ಬರುತ್ತೋ ಅಷ್ಟನ್ನೇ ತೊಗೊಳ್ಳಿ. ಸ್ವಲ್ಪ ಹನಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ. ವಾಟರ್ ಮೆಲನ್ ಕೂಡ ಅಷ್ಟೇ ಆಯಿಲಿ ಸ್ಕಿನ್ನರ್ಗೂ ತುಂಬ ಒಳ್ಳೆಯದು. ಇದನ್ನು ಡ್ರೈ ಸ್ಕಿನ್ನರ್ ಕೂಡ ಯೂಸ್ ಮಾಡ್ಬೋದು. ಡ್ರೈ ಸ್ಕಿನ್ನರ್ ಯೂಸ್ ಮಾಡುವಾಗ ಹನಿ ಹಾಕ್ಕೊಳ್ಳಿ. ಆಮೇಲೆ ಆಯಿಲಿ ಅವ್ರಿಗೆ ನೋಡಿ ಹೇಳ್ತಾ ಇದ್ದೀನಿ, ಹನಿನೂ ಜೊತೆಗೆ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ವಾಟರ್ ಮೆಲನ್ ಜ್ಯೂಸ್ಗೆ. ಇಲ್ಲಿ ಯಾವುದೇ ರೀತಿಯ ನೀರು ಮತ್ತು ಬೇರೆ ಯಾವುದನ್ನು ಕೂಡ ಅಂದರೆ ಈಗ ರೋಸ್ ವಾಟರ್ ಕೂಡ ಕೆಲವರು ಯೂಸ್ ಮಾಡ್ತಾರೆ. ಇದು ಯಾವುದನ್ನು ಇಲ್ಲಿ ಆ್ಯಡ್ ಮಾಡಿಲ್ಲ. ಪ್ಯೂರ್ ವಾಟರ್ ಮೆಲನ್ ಜ್ಯೂಸ್ ಮಾತ್ರ ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು ಇನ್ನೊಂದು ಸ್ವಲ್ಪ ತಿಕ್ನೆಸ್ಗೆ ಬೇಕು ಅನಿಸಿದರೆ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಪೇಸ್ಟ್ ಥರ ಒಂದು ಹದಕ್ಕೆ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದನ್ನು ಕೂಡ ಫೇಸ್ಗೆ ಒಳ್ಳೆ ಪ್ಯಾಕ್ ಅಂತಲೇ ಹೇಳ್ಬೋದು. ಇಲ್ಲೆಲ್ಲ ನ್ಯಾಚುರಲ್ ಫ್ರೂಟ್ಸ್ಗಳಾಗಿರೋದ್ರಿಂದ ಸ್ಕಿನ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋಲ್ಲ. ತುಂಬ ಹೆಲ್ದಿಯಾಗಿರುತ್ತೆ ಸ್ಕಿನ್ ಕೂಡ. ಸೊ ಇದನ್ನು ಆಯಿಲಿ ಸ್ಕಿನ್ನವರು ತುಂಬ ಫೇಸ್ ಮಾಡ್ತಾ ಇರ್ತಾರೆ. ಸೊ ಯಾವುದನ್ನು ಅಪ್ಲೈ ಮಾಡಿದರೂ ಕೂಡ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಸೊ ಅವರಿಗೆ ಇದು ಪರ್ಫೆಕ್ಟು ಮಸ್ಕ್ ಮೆಲನ್ ಮತ್ತು ವಾಟರ್ ಮೆಲನ್ ಪ್ಯಾಕ್ಗಳು ಪರ್ಫೆಕ್ಟ್ ಪ್ಯಾಕ್ ಅಂತಲೇ ಹೇಳ್ಬೋದು. ಆಮೇಲೆ ಇದಕ್ಕೆ ನೋಡಿ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಆಪ್ಷನ್, ಇದು ಕಂಪಲ್ಸರಿ ಹಾಕ್ಕೋಬೇಕು ಅಂತ ಏನಿಲ್ಲ. ಇದು ಏನಕ್ಕೆ ಅಂದರೆ ಬ್ಲೀಚ್ ಮಾಡುತ್ತೆ ಸ್ಕಿನ್ನನ್ನು. ಮೊಸರು ಬಂದುಬಿಟ್ಟು ವೈಟ್ನಿಂಗಿಗೆ ಆಮೇಲೆ ಡಾಟ್ಸ್ ಮಾರ್ಕ್ಸ್ ಏನಾದರೂ ಇತ್ತು ಅಂದರೆ ಅದನ್ನೆಲ್ಲ ರಿಮೂವ್ ಮಾಡಲಿಕ್ಕೆ ಮೊಸರು ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಮೊಸರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನ್ ಅಂತ ಹೇಳಿದ್ದೀನಿ. ನಿಮಗೆ ಅವಶ್ಯಕತೆ ಇತ್ತು ಅಂದರೆ ಇದನ್ನು ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ಲ ಮನೆಯಲ್ಲೇ ಹೇಗೆ ನಾವು ಫ್ರೂಟ್ಸ್ಗಳಿಂದ ಫೇಸ್ ಪ್ಯಾಕ್ಗಳನ್ನ ರೆಡಿ ಮಾಡ್ಕೋಬೋದು ಅನ್ನೋದನ್ನು ಸಿಂಪಲ್ಲಾಗಿ ತೋರಿಸ್ಕೊಟ್ಟಿದ್ದೀನಿ. ಆದರೆ ನೀವು ಯಾವ ಟೈಪ್ ಸ್ಕಿನ್ನು ನಿಮ್ಮದು ಅಂತ ನೋಡಿಬಿಟ್ಟು ಇದರಲ್ಲಿ ಯಾವ ಪ್ಯಾಕು ನಿಮಗೆ ಸೂಟಬಲ್ ಅನ್ನೋದನ್ನು ತಿಳ್ಕೊಂಡು ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಆಲ್ ಅಂತ ಕೊಡಿ. ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ. ಇಲ್ಲಿ ತೋರಿಸಿರ್ತಕ್ಕಂಥ ಪ್ಯಾಕ್ಗಳಲ್ಲಿ ಯಾವುದೇ ರೀತಿಯ ಕೆಮಿಕಲ್ಗಳನ್ನ ಯೂಸ್ ಮಾಡಿಲ್ಲ. ಎಲ್ಲದೂ ಕೂಡ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನೇ ಬಳಸಿದ್ದೀನಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.